ಸಿಯೋನ್ ಭೋಜನ ಶಾಲೆಯ ಆ ಮೌನದಲ್ಲಿ ಆತನು ಜಗತ್ತಿಗೆ ನೀಡಿದ್ದು ಪ್ರೀತಿಯ ಅತ್ಯಂತ ವಿನೂತನ ವಿವರಣೆಯನ್ನ. ಇದು ನನ್ನ ಶರೀರ ಎಂದು ಹೇಳಿ ರೊಟ್ಟಿಯನ್ನು ಮುರಿದು ನೀಡುವಾಗ ಮತ್ತೊಬ್ಬರಿಗಾಗಿ ತನ್ನನ್ನೇ ಬರಿದಾಗಿಸಿಕೊಳ್ಳುವ, ಸಂಪೂರ್ಣವಾಗಿ ಶೂನ್ಯವಾಗುವ ಮಹಾನ್ ಪಾಠವನ್ನು ಆತನು ಕಲಿಸಿಕೊಟ್ಟನು. ಪುಣ್ಯವಂತನಾಗಲಿ ಪಾಪಿಯಾಗಲಿ ಎಂಬ ಭೇದವಿಲ್ಲದೆ ದ್ರೋಹ ಮಾಡುವವನಿಗೂ ಓಡಿ ಹೋಗುವವರಿಗೂ ಆತನು ಆ ಮೇಜಿನ ಬಳಿ ತನ್ನನ್ನೇ ವಿಭಜಿಸಿ ನೀಡಿದನು. ಆದ ಕಾರಣ ಪವಿತ್ರ ದಿವ್ಯಬಲಿ ಪೂಜೆ ಕೇವಲ ಒಂದು ಆಚರಣೆಯಲ್ಲ, ಅದು ಎಲ್ಲೇ ಇಲ್ಲದ ಹಂಚಿಕೊಳ್ಳುವಿಕೆಯ ಮತ್ತು ನಿಸ್ವಾರ್ಥ ತ್ಯಾಗದ ನಿರಂತರ ನೆನಪಾಗಿದೆ. ಪ್ರಿಯ ಸ್ನೇಹಿತನೇ, ಈ ಪಾಸ್ಕ ಗುರುವಾರ ನಿನ್ನಿಂದ ಬಯಸುವುದು ಮತ್ತೇನನ್ನೂ ಅಲ್ಲ, ಮತ್ತೊಬ್ಬರ ದುಃಖಗಳಿಗೆ ಸಾಂತ್ವನವಾಗಲು, ನೋವಿನಲ್ಲಿರುವವರ ಕಣ್ಣೀರೊರೆಸಲು ನಿನಗೆ ಸಾಧ್ಯವಾದಾಗ ನಿನ್ನ ಜೀವನವು ಅರ್ಥಪೂರ್ಣವಾದ ಒಂದು ದಿವ್ಯಬಲಿ ಪೂಜೆಯಾಗಿ ಬದಲಾಗುತ್ತದೆ. ಹೀಗೆ ಇತರರಿಗಾಗಿ ನಿನ್ನನ್ನೇ ಮುರಿದು ಹಂಚಲು ನೀನು ಸಿದ್ಧನಾದಾಗ ನೀನು ಅವರ ನಡುವೆ ಜೀವಿಸುವ ಕ್ರಿಸ್ತನಾಗುವೆ. ಆಶೀರ್ವದಿತ ಪಾಸ್ಕ ಗುರುವಾರ ಹಬ್ಬದ ಶುಭಾಶಯಗಳು.